ಕೃಷಿ ಟೆಂಪಲ್ ಆಫ್ ಆಯಿಲ್ಸ್. ಇಲ್ಲಿ ನಿಮಗೆ ಎಲ್ಲಾ ತರಹದ ಎಣ್ಣೆಗಳು ಸಿಗುತ್ತೆ. ಎಣ್ಣೆ ತೆಗಿಲಿಕ್ಕೆ ಬಳಸುವಂತ ಎಲ್ಲಾ ಪದಾರ್ಥಗಳು ಎಲ್ಲ ಸಾವಯವ ಕೃಷಿ ಮಾಡಿ ಬೆಳೆದಿರೋದು. ಎಣ್ಣೆ ತೆಗೆಯುವ ಸ್ಥಳ ಮತ್ತೆ ಗಾಣ ಕೂಡ ನೋಡಬಹುದು ನೀವು, ಸ್ವಚ್ಛವಾಗಿ ನೀಟಾಗಿದೆ. ಮಿಷಿನ್ ಗಾಣಕ್ಕೂ ಎತ್ತಿನ ಗಾಣಕ್ಕೂ ಏನ್ ಡಿಫ್ರೆನ್ಸ್ ಅಂತಂದ್ರೆ, ಮಿಷಿನ್ ಗಾಣದಲ್ಲಿ ನಿಮಗೆ ಆಲ್ಮೋಸ್ಟ್ 90-95% ಹಿಂಡ್ಕೊಂಡಿರುತ್ತೆ, ಇಂಡಿಲಿ ಏನು ಉಳಿದಿರಲ್ಲ ಆಯಿಲ್ ಅಂಶ. ಮಿಷಿನ್ ಗಾಣದಲ್ಲಿ ನಿಮಗೆ ಎಣ್ಣೆ ತಿರುಗುವ ಸ್ಪೀಡ್ ಕೂಡ ಜಾಸ್ತಿ, ಹಾಗೆ ಆಯಿಲ್ ಸ್ವಲ್ಪ ಹೀಟ್ ಆಗಿರುತ್ತೆ. ಎತ್ತಿನ ಗಾಣದಲ್ಲಿ ನೋಡಬಹುದು ನೀವು ಸ್ಲೋ ರೊಟೇಷನ್ ಆಗುತ್ತೆ, ಹೀಟ್ ಜನರೇಟ್ ಆಗಲ್ಲ. ಇಲ್ಲಿ 70-80% ಅಷ್ಟೇ ಆಯಿಲ್ ಎಕ್ಸ್ಟ್ರಾಕ್ಟ್ ಆಗುತ್ತೆ, ಮಿಕ್ಕಿದ ಕೊಲೆಸ್ಟ್ರಾಲ್ ಅಂಶ ಎಲ್ಲ ಇಂಡಿಲಿ ಉಳ್ಕೊಳ್ಳುತ್ತೆ. ಇದೇ ಪರಿಶುದ್ಧವಾದ ಬಳಸಬಹುದಾದ ಎಣ್ಣೆ. ಇಲ್ಲಿ ಕಾಣುತ್ತಿರುವ ಎಲ್ಲಾ ತರ ಆಯಿಲ್ಗಳು ಕೃಷಿ ಟೆಂಪಲ್ ಆಫ್ ಆಯಿಲ್ಸ್ ಇಲ್ಲಿ ದೊರೆಯುತ್ತವೆ. ಹಾಗೆ ಇವರದು ಗಾಯತ್ರಿ ಮೆಸ್ ಅನ್ನುವ ಹೋಟ್ಲು ಕೂಡ ಇದೆ. ಅಲ್ಲೇ ನಿಮಗೆ ಎತ್ತಿನ ಗಾಣದ ಎಣ್ಣೆಗಳು ದೊರೆಯುವಂತದ್ದು. ಗಾಯತ್ರಿ ಮೆಸ್ ಅಲ್ಲಿ ಗಾಣದ ಎಣ್ಣೆಯನ್ನು ಬಳಸಿ ಸೌದೆ ಒಲೆಯಲ್ಲಿ ತಯಾರಾಗುವಂತ ಪಕ್ಕಾ ಮನೆ ಊಟ. ಇದರ ಲೊಕೇಶನ್ ಬಂದು ಮತಿಕೆರೆ ಕ್ರಾಸ್, ಹಿರಿಸೇವೆ ಹೋಬಳಿ, ಬೆಂಗಳೂರು ಹಾಸನ್ ಹೈವೇ. ಟುವರ್ಡ್ಸ್ ಬೆಂಗಳೂರು ಹೋಗೋ ರೋಡಲ್ಲಿ ನಿಮಗೆ ಹೋಟ್ಲು ಮತ್ತೆ ಎತ್ತಿನ ಗಾಣದ ಫ್ಯಾಕ್ಟರಿ ಸಿಗೋದು. ರೀಸೆಂಟ್ ಆಗಿ ಪಾಂಡುಪುರ MLA ಆದ ದರ್ಶನ್ ಪುರಾಣ ಕೂಡ ವಿಸಿಟ್ ಮಾಡಿ ಖುಷಿ ಪಟ್ಟು ಅವ್ರ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮ್ಗೆ ತೋರಿಸ್ತಿರೋದು ರಂಗಸಮುದ್ರದ ಬಂಡಿ ಹಬ್ಬದ ಸ್ಪೆಷಲ್ ವಿಡಿಯೋ. ಈ ಬಂಡಿ ಹಬ್ಬ ಹೇಗೆ ಆಚರಿಸ್ತಾರೆ ಅಂತಂದ್ರೆ, ಊರಲ್ಲಿರೋ ದನಗಳನ್ನೆಲ್ಲ ದೇವ್ರದ್ದು ಒಂದು ಬಂಡಿ ಇರುತ್ತೆ, ಅಂದ್ರೆ ಎತ್ತಿನ ಗಾಡಿ ಇರುತ್ತೆ, ಅದಕ್ಕೆ ಕಟ್ಟಿ ಒಂದು ರೌಂಡ್ ಹೊಡೆದಿ. ಮುಂಚೆ ಆದ್ರೆ ಊರಲ್ಲಿ ಎಲ್ಲಾರ ಮನೆ ದನ ಇರ್ತಾ ಇತ್ತು, ಎಲ್ಲರೂ ಕಟ್ಟಿ ರೌಂಡ್ ಹೊಡಿತಿದ್ರು ಮುಂಚೆ ದೇವ್ರ ಬಂಡಿಲಿ. ಇವಾಗ ಸ್ವಲ್ಪ ಜನ ಮಾತ್ರ ಕಟ್ಟಿರ್ತಾರೆ, ಅಂಥವ್ರು ಮಾತ್ರ ತಂದು ರೌಂಡ್ ಹೊಡಿತಾರೆ. ಕೆಲವರು ಈ ಬಂಡಿ ಹಬ್ಬಕ್ಕೆ ಅಂತ ದನ ತಂದು ಮೆರೆಸುವಂಥದ್ದು ಇರ್ತದೆ. ಈ ಸಲ ರಂಗಸಮುದ್ರದಲ್ಲಿ ಯಜಮಾನಿಕೆ ಬಂದು ಕಲಲಿ ರವಿ ಪಟೇಲ್ ರವರ ಬಾಮೈದ ಧ್ರುವ ಅವ್ರಿಗೆ ಬಂದಿದೆ. ಸೊ ಅದಕ್ಕಾಗಿ ಅವ್ರದೊಂದು ಜೊತೆ ದೊಡ್ಡ ಎತ್ತಿದೆ, ಅದನ್ನ ನೀಟಾಗಿ ಮೆರವಣಿಗೆ ರೆಡಿ ಮಾಡ್ತಿದ್ದಾರೆ ಶೃಂಗಾರ ಮಾಡಿಕೊಂಡು. ಶೋಕಿ ಎತ್ತಂದ್ಮೇಲೆ ಅದ್ರ ಜೊತೆ ಒಂದು ಟಗರ್ ಇರಬೇಕಲ್ಲ, ಅದು ಕೂಡ ಇದೆ ನೋಡ್ಬೋದು ನೀವು. ಇವಾಗ ಸ್ವಲ್ಪ ಮೇಯದಲ್ಲಿ ಬ್ಯುಸಿ ಇದೆ, ಅದಕ್ಕೆ ಕತ್ತೆ ಎತ್ತಾ ಇಲ್ಲ. ಏನೇ ಹೇಳಿ ನಮ್ಮ ಹಳ್ಳಿಕಾರ ರೆಡಿ ಮಾಡೋದು ನೋಡೋದೇ ಒಂಥರ ಚಂದ. ಈ ಮದುವೆ ಮನೇಲಿ ಮದುವೆ ಹೆಣ್ಣು ರೆಡಿ ಮಾಡ್ತಾರಲ್ಲ, ಆ ಥರ ಆಯ್ತು ಇದ್ರ ಕತೆ. ಇನ್ನೊಂದು ಥರ ಹೇಳಬೇಕು ಅಂತಂದರೆ, ಈ ಮಾಡಲಿಂಗ್ ಫೀಲ್ಡಲ್ಲಿ ಮಾಡೆಲ್ ಬೇರೆ ಇರ್ತಾಳೆ, ಹೇರ್ ಸ್ಟೈಲ್ ಮಾಡೋಳು ಬೇರೆ ಇರ್ತಾರೆ, ಮತ್ತು ಬ್ಯೂಟಿಷಿಯನ್ ಬೇರೆ ಇರ್ತಾರೆ. ಆದರೆ ಇಲ್ಲಿ ಏನಾಗುತ್ತೆ, ನಮ್ಮ ಹಳ್ಳಿಕಾರ ಎತ್ತೆ ಮಾಡಲು, ನಮ್ಮ ರೈತನೇ ಬ್ಯೂಟಿಷಿಯನು. ಕೊಂಬಿಗೆಲ್ಲ ಡಿಸೈನರ್ ಬೆಳ್ಳಿ ಕಳಶ ಹಾಕಿ, ಕಾಲಿಗೂ ಕೂಡ ಬೆಳ್ಳಿ ಕಡ್ಗ ಹಾಕಿ, ಕೊಂಬು ಶೈನಿಂಗ್ ಬರಲಿ ಅಂತ ಕೊಬ್ಬರಿ ಹಚ್ಚಿದ್ದಾರೆ ಪಟೇಲರು. ನಾವು ಎತ್ಗಳನ್ನ ರೆಡಿ ಮಾಡ್ತಾರೆ, ಇಷ್ಟು ಜನ ನೋಡೋಕೆ ನಿಂತಿದ್ದಾರೆ ನೋಡಿ. ಸೊ ಫೈನಲ್ ಆಗಿ ಈ ಥರ ರೆಡಿ ಆಯಿತು ನಮ್ಮ ಹಳ್ಳಿಕಾರು. ಹೇಗೆ ಕಾಣಿಸಿದೆ ಅಂತ ಕಮೆಂಟ್ ಮಾಡಿ. ಸೊ ಫೈನಲ್ ಆಗಿ ಅಲಂಕಾರ ಎಲ್ಲ ಆಗಿ ರೆಡಿ ಆಯ್ತು. ಈಗ ಒಂದು ರೌಂಡ್ ಪೂಜೆ ಮಾಡಿ ಮೆರವಣಿಗೆ ಮಾಡಬೇಕು.
ನಮಸ್ತೆ, ನನ್ನ ಹೆಸರು ರವಿ ಪಟೇಲ್ ಅಂತೇಳಿ. ನಾವು ಮೂಲತಃ ಕಲ್ಲಳ್ಳಿ ಗ್ರಾಮದವರು. ಇವತ್ತು ನಾವು ರಂಗಸಮುದ್ರದಲ್ಲಿದ್ದೀವಿ, ಟಿ ನರಸೀಪುರ ತಾಲೂಕು, ಮೈಸೂರು ಜಿಲ್ಲೆ. ಇವತ್ತು ಇಲ್ಲಿ ಹಬ್ಬ ನಡೀತಾ ಇದೆ. ಇದು ಪ್ರತಿ ವರ್ಷ ಇಲ್ಲಿ ಇದು ಹಬ್ಬ ವಿಜೃಂಭಣೆಯಿಂದ ನಡೆಯುತ್ತೆ. ಈ ಹಬ್ಬದ ಬಗ್ಗೆ ವಿಶೇಷತೆ ಏನು, ಇದರ ಒಂದು ಹಿನ್ನೆಲೆ ಏನು ಅಂತನ್ನುವಂಥದ್ದು ಗ್ರಾಮದ ಮುಖಂಡರಿದ್ದಾರೆ, ಅವರು ಅದನ್ನು ತಿಳಿಸ್ಕೊಡ್ತಾರೆ. ನನ್ನ ಹೆಸರು ಆರ್ ಎನ್ ನಾಗರಾಜು. ನಮ್ಮ ಮೂಲತಃ ರಂಗಸಮುದ್ರದವರು. ಇಲ್ಲಿ ತಲಾಂತರ ಸುಮಾರು ತಲೆಗಳಿಂದ ಹಬ್ಬ ಆಚರಣೆ ಬರ್ತದೆ. ಈಗಿನ ಕಾಲಕ್ಕೆ ತಕ್ಕಂತೆ ನಾವು ಹೊಸ ವಿಧಾನಗಳಲ್ಲಿ ಹಬ್ಬನ ಸಂಭ್ರಮದಿಂದ ಆಚರಿಸ್ತೇವೆ. ಈ ಕೊನೆ ಬಂಡಿ ಅಂತ ಅನ್ನೋದು ಅಂದರೆ ಊರಿನ ಮೆರವಣಿಗೆ ಕಾರ್ಯಕ್ರಮ. ಈಗ ಬಂಡಿ ನಡೀತಾ ಇದೆ 4 ಗಂಟೆಯಿಂದ. ಇಟ್ಟೊಳ್ಳಿಯವರು ಬಂಡಿ ಇದೆ. ಇಟ್ಟೊಳ್ಳಿ ಬಂಡಿಯವರು ನಮ್ಮೂರಿಗೆ ಬಂದಾಗ ಇಬ್ಬರು ಸೇರಿ ಒಂದು ಸಾರಿ ಬಂಡಿ ಓಡಿಸ್ತೀವಿ. ಅವರು ಒಂದು ಊರು ಸುತ್ತ ಮೆರವಣಿಗೆ ಮಾಡಿ ಅವ್ರ ಊರಿಗೆ ಹೋಗ್ತಾರೆ ಇಟ್ಟೊಳ್ಳಿಗೆ. ನಂತರ ನಾವು ಊರಿನಲ್ಲಿ ಈಗ ರೋಡ್ನಲ್ಲಿ ಬಂಡಿ ಜಾತ್ರೆ ನಡೀತಾ ಇದೆ. ಸಂಜೆ ಕೊನೆ ಬಂಡಿಯವರು 12 ಜನ ಯಜಮಾನಗಳು, ಊರಿನ ಮುಖಂಡರು ಅಂತ ಇರ್ತಾರೆ. ಹಿಂದಿನ ಕಾಲದಿಂದನೂ ವರ್ಷನೂ ಪ್ರತಿ ವರ್ಷ ಅವ್ರದ್ದು ಸರದಿ ಬರ್ತದೆ. ಆ ಸರದಿನಲ್ಲಿ ಹಿಂದೆ ಸ್ವಲ್ಪ ಸಂಭ್ರಮ ಕಡಿಮೆ ಇತ್ತು ನಾವು ಕಂಡಂಗೆ ಚಿಕ್ಕವರಾಗಿದ್ದಾಗ. ಈಗ ಸಂಭ್ರಮ ಜಾಸ್ತಿ ಚೆನ್ನಾಗಿ ನಡೀತಾ ಇದೆ. ಈ ಸಾರಿ ಮರಿಗೌಡರದು ಬಂಡಿ ಉತ್ಸವದ ಕಾರ್ಯಕ್ರಮ ಇದೆ. ಅವರ ಕುಟುಂಬದಿಂದ ಈ ಸಾರಿ ಊರಿನ ಸುತ್ತ ಮೆರವಣಿಗೆ ನಡೀತಾ ಇದೆ. ಅದರಲ್ಲಿ ಅವ್ರ ಮೊಮ್ಮಗ ನಮ್ಮ ಧ್ರುವ ಈ ಸಾರಿ ತುಂಬ ಸಂಭ್ರಮದಿಂದ ಈ ಒಂದು ಜೊತೆ ಎತ್ಗಳನ್ನ ಚೆನ್ನಾಗಿ ಮೆರವಣಿಗೆ ಮಾಡಬೇಕು ಅದ್ದೂರಿಯಾಗಿ ಈ ಸಾರಿ ಅಂತ ಊರಿನ ಪ್ರಮುಖ ಬೀದಿಲಿ ಮೆರವಣಿಗೆ ನಡೆಸೋಕ್ಕೆ ಇಚ್ಛೆಪಟ್ಟು ಈ ಮೆರವಣಿಗೆ ಕಾರ್ಯಕ್ರಮ 7 ಗಂಟೆಗೆ ಶುರುವಾಯ್ತದೆ. ಹೇಳಿ, ಇವತ್ತು ನಿಮ್ಮ ಗ್ರಾಮದಲ್ಲಿ ಜೋರಾಗಿ ಹಬ್ಬ ನಡೀತಾ ಇದೆ. ಈಗ ಏನು ಅಂತಂದರೆ ಗ್ರಾಮದ ಲೆಕ್ಕದಲ್ಲಿ ನಡೀತಾ ಇತ್ತು. ಇವತ್ತು ಕರ್ನಾಟಕದಾದ್ಯಂತ ಇವತ್ತು ವಿಡಿಯೋ ಮಾಡೋಕ್ಕೆ ಬಂದಿದ್ದಾರೆ. ಇದು ಒಳ್ಳೆ ಪ್ರಸಿದ್ಧಿಯಾಗಿದೆ. ಈ ಊರು ಕೂಡ ಒಂದು ಒಳ್ಳೆಯ ಹೆಸರಲ್ಲಿದೆ. ಎಲ್ಲ ಕರ್ನಾಟಕದವ್ರು ನೋಡಲಿ ಅಂತ ಅಂದ್ಕೊಂಡು ಇದನ್ನು ಯೂಟ್ಯೂಬವ್ರು ಇವತ್ತು ಬಂದು ಇದನ್ನು ವೀಡಿಯೋ ಮಾಡ್ತಾ ಇದ್ದಾರೆ. ಇವತ್ತು ಬಂಡಿ ಹಬ್ಬ ನಡೀತಾ ಇದೆ. ಇದು ಬಸವೇಶ್ವರಂಗೆ ನಡೀತಾ ಇದೆ ಅಂತ ನಾವು ವಿಚಾರ ಹೇಳಿದ್ವಿ. ನಾಳೆ ಕೊಂಡ ಇದೆಯಲ್ಲ, ಅದ್ರ ಬಗ್ಗೆ ವಿಶೇಷತೆ ಏನಿದೆ ಅದನ್ನು ಒಂದು ಸ್ವಲ್ಪ ವೀಕ್ಷಕರಿಗೆ ತಿಳಿಸ್ಕೊಡಿ. ವಿಶೇಷತೆ ನಾಳೆ ಏನಂದರೆ ಉಚ್ಚಂಗಲ್ಲಮ್ಮ ಮತ್ತು ಲಕ್ಷ್ಮೀದೇವಿ, ಮಾರಮ್ಮ 3 ದೇವರು ಬರ್ತದೆ. ಅದು ಪ್ರಮುಖವಾಗಿ ಉಚ್ಚಂಗಲ್ಲಮ್ಮ ಲಕ್ಷ್ಮೀದೇವಿಗೆ ಮೆರವಣಿಗೆ ಸಮೇತನೇ ದೇವರ ಪ್ರಭಾವಳಿ ಮಾಡ್ಕೊಂಡು ಮೆರವಣಿಗೆ ಗಂಗಾದಾಡಿ ಕಾವೇರಿ ನದಿಯಿಂದ ಬರ್ತೀವಿ. ಅಲ್ಲಿಂದ ಬೆಳಿಗ್ಗೆ 11 ಗಂಟೆಗೆ ಕೊಂಡ ತೆಗೆದಿರ್ತೀವಿ. ಸೌದೆ ಎಲ್ಲನೂ ಗೊಬ್ಬಳಿದು ಮತ್ತು ಉಣಿಸೋದೇ ಮಾತ್ರ ಬಳಸೋದು. ಆದರೆ ಈ ಗುಡ್ಡಬ್ತಿರಂತೂ ದೇವರ ಇದಿಲ್ಲ. ಈ ಕೊಂಡ ಎಷ್ಟು ಉದ್ದ ಇರುತ್ತೆ? ಅದು 16 ಮಾರು ಇದೆ. ಅದನ್ನು ಸಾರ್ವಜನಿಕವಾಗಿ ಓಡಾಡೋಕೆ ಭಕ್ತಾದಿಗಳೇ 5. ಅದು ಸುಮಾರು ತಲತಲಾಂತರದಿಂದ ನಡೆದು ಬಂದಿದೆ. ಈಗಲೂ ನಾಳೆನೂ ನಡೀತದೆ. ಅದು ನಮ್ಮಲ್ಲಿ ಗ್ರಾಮದ ನಂಬಿಕೆ ಅಂದರೆ ನಮ್ಮ ಸುತ್ತಮುತ್ತಳ್ಳಿ ಮಾದೇಗುಂಡಿ, ಪಟ್ಟೆಗುಂಡಿ, ಎಳೆಗುಂಡಿ, ಇಟ್ಟುವಳ್ಳಿ ಎಲ್ಲ ಗ್ರಾಮದವರು ಸಹಕರಿಸಿ ಈ ಹಬ್ಬನ ಆಚರಿಸ್ತೀವಿ. 2 ಹಬ್ಬನೂ. ಅದರಲ್ಲಿ ಗ್ರಾಮ ದೇವತೆ ಒಂದು ಇದು ಅಂದರೆ ನಾವು ಯಾವುದೇ ಸೋಂಕು ಬರಬಾರ್ದು, ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಯಾವ ಸೋಂಕು ತಗಲಬಾರ್ದು. ಯಾವುದಾದ್ರು ಜನಗಳು ಎಲ್ಲ ಆರೋಗ್ಯವಾಗಿ ಅನ್ಯೋನ್ಯತೆಯಿಂದ ಅಣ್ಣ ತಮ್ಮಂದಿರಂಗೆ ಎಲ್ಲ ಜನಾಂಗದವರು ಆಚರಿಸ್ಕೊಂಡು ಸಹಬಾಳ್ವೆಯಿಂದ ಹಬ್ಬನ ಆಚರಿಸ್ತೀವಿ. ತುಂಬ ಸಂತೋಷ. ಅದು ವೀರ ಮಕ್ಕಳು ಅಂತಂದಲ್ಲ, ಅವರೇನೆ ಇದನ್ನ ಕೊಂಡ ತೆಗೆದವ್ರೆ, ತುಳಿದು ಅವ್ರಿಗೆ ಮಾಡೋದಲ್ಲ. ಎಲ್ಲ ಅಣ್ಣ ತಮ್ಮದಿರಂಗೆ ಯಾವುದೇ ಜನಾಂಗ ಭೇದ ಭಾವ ಇಲ್ದಾನೆ ಇಂಥ ಜನಾಂಗ ಅಂತ ನಾವು ನಾಳೆ ದಿನ ಗುರುತಿಸೋದಿಲ್ಲ. ಹಬ್ಬ ಆಚರಿಸೋ ಗಂಟ ನಾವು ಯಾವಾಗಲೂ ನಾವು ಅನ್ಯೋನ್ಯ ಗ್ರಾಮದಲ್ಲಿ ಅನ್ಯೋನ್ಯವಾಗಿದ್ದೀವಿ. ಅನ್ಯೋನ್ಯವಾಗಿ ಹಬ್ಬನ ಆಚರಿಸ್ತೀವಿ. ಅನ್ಯೋನ್ಯವಾಗಿ ಎಲ್ಲ ಜನಾಂಗದವರು ಹಬ್ಬ ಆಚರಿಸಿ ಸಹಕರಿಸಿ ನಿಮ್ಮಂಥವರು ಬಂದಾಗ ನೋಡೋಕ್ಕೆ. ಅದು ನೀವು ಈ ಯೂಟ್ಯೂಬ್ನವ್ರು ನಮ್ಮ ಗ್ರಾಮಕ್ಕೆ ಬಂದು ಈ ಕಾರ್ಯಕ್ರಮ ನಡೆಸ್ಕೊಡೋಕ್ಕೆ ನಮ್ಮ ಗ್ರಾಮದ ಪರವಾಗಿ ನಿಮಗೆಲ್ಲ ತುಂಬ ಹೃತ್ಪೂರ್ವಕ ವಂದನೆಗಳು. ನಮ್ಮ ಅಕ್ಕಪಕ್ಕ ಗ್ರಾಮದ ಪರವಾಗಿ, ನಮ್ಮ ಗ್ರಾಮದ ಪರವಾಗಿ, ನಮ್ಮ ದೇವತೆಗಳ ಆಶೀರ್ವಾದದಿಂದ ಈ ಕಾರ್ಯಕ್ರಮನ ನಮ್ಮೂರು ಗ್ರಾಮಕ್ಕೆ ಬಂದು ಈ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೀನಿ. ತುಂಬ ಸಂತೋಷ ಆಯಿತು. ಯಜಮಾನ್ರೆ ಕೂತ್ಕೊಳ್ಳಿ. ಬನ್ನಿ. ಇಲ್ಲ ಸರ್, ನಾವು ನಿಮ್ಮನ್ನ ಊರಿನಿಂದ ಇದೇ ಥರ ಹೇಳಿದ್ರೆ ಇದು ಮಾಡ್ಬೋದು. ಅಲ್ಲ ಸರ್, ನಾವು ಊರಿನ ಪರವಾಗಿ ನಿಮಗೆ ಮಾಡಬೇಕು. ಬಾಬಾ ಗುಡ್ಡಪ್ಪ, ಬಾಬಾ ಮಾದಪ್ಪನಿಗೆ ಇದು ಸರ್ ಜೊತೆ ಮಾತಾಡುವ, ಮನೆಗೆ ಇದು ಮಾಡುವ ಅವ್ರನ್ನ ಒಂದು ಮಾದಪ್ಪ ಮಾಡಿಬಿಟ್ಟು ಕ್ಲೀನ್ ಓದಿಸ್ದಂಗೆ ಹಾಕಪ್ಪ.
ನಿಂತಿರಪ್ಪ ಹಂಗೆ ಬಾಲೆ ಹಂಗೆ ಒಂದು ಗ್ರೂಪ್ ನಿಂತ್ಕೊಬಿಡಿ ಸರ್ ಬನ್ನಿ ಬನ್ನಿ ಬಪ್ಪ ಬಾ ಏನಿಲ್ಲ ಬಾ ಬಪ್ಪ ಏನಿಲ್ಲ ಫೋಕಸ್ ಹಾಕ್ಸ್ಬೇಕಾಯ್ತು. ಪಕ್ಕದಲ್ಲಿ ನಿಂತ್ಕೊರಮಣ.
ಮುಂದಕ್ಕೆ ಬರಮ್ಮ ಕಾಣಿಸೋ ನೀನು ಪಿಂಕು